ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಇವತ್ತಿನ ಮೆನ್ಯುವಲ್ಲಿ ನಾನು ಮಾಡ್ತಾ ಇರೋದು ಶಾವಿಗೆ ಬಾತ್ ಮತ್ತು ಲಂಚ್ಗೆ ಅಂಥೇಳಿ ರೈಸು, ಟೊಮೆಟೊ ಸಾರು, ಆಲೂಗೋಬಿ ಫ್ರೈ, ಡ್ರೈ ಪಲ್ಯ ಅಂತ ಹೇಳ್ಬೋದು, ಆಲೂಗೋಬಿ ಫ್ರೈ ಅಂತ ಹೇಳ್ಬೋದು. ಆಮೇಲೆ ಆ್ಯಸ್ ಯೂಶ್ವಲ್ ಮೊಸರನ್ನ ಅಂತೂ ಇದ್ದೇ ಇರುತ್ತೆ. ಸೊ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಶಾವಿಗೆ ಬಾತ್ಗೆ. ಸೊ ತರಕಾರಿಯಲ್ಲಿ ನೀವು ಏನಾದ್ರು ಆ್ಯಡ್ ಮಾಡ್ಬೋದು. ನಾನು ಇವತ್ತು ಮಾಡ್ತಿರೋದು ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ, ಆಮೇಲೆ ಬಟಾಣಿ, ಈರುಳ್ಳಿ, ಟೊಮೆಟೊ ಅದಷ್ಟು ಹೆಚ್ಚಿಟ್ಕೊಂಡಿದ್ದೆ. ಇವಾಗ ನಾನು ಬಾಣಲಿನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಕಡಲೆ ಎಣ್ಣೆ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಕಡಲೆ ಎಣ್ಣೆ ಹಾಕ್ಕೊಂಡೆ. ಸಾಸಿವೆ ಹಾಕ್ಕೊಂಡೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ಆಮೇಲೆ ಇವಾಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಯೆಲ್ಲೋಯಿಶ್ ಆಗೋವರೆಗೂ ನಾನು ಅದನ್ನು ಹಾಗೆ ಬಿಡ್ತೀನಿ. ಸೊ ಉದ್ದಿನಬೇಳೆ ಹಾಕ್ಕೊಂಡ್ಮೇಲೆ ಕಡಲೆಬೇಳೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎರಡನ್ನೂ ನೀಟಾಗಿ ಫ್ರೈ ಮಾಡಿ ಅದು ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ. ಅಂದರೆ ಅದರ ಟೇಸ್ಟು ಚೆನ್ನಾಗಿ ಬರುತ್ತೆ ಕೆಂಪಾದರೆ. ಹಾಗಾಗಿ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರೋದು. ಆಮೇಲೆ ಅದಕ್ಕೆ ನಾನು ಆ್ಯಡ್ ಮಾಡಿದ್ದು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ. ಒಂದು ಜಾಸ್ತಿ ಖಾರ ತಿನ್ನಲ್ಲ ಅತ್ತೆ ಮಾವ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ, ಒಂದು 2-3 ಹಸಿಮೆಣಸು ಹಾಕಿದ್ದೀನಿ. ಆಮೇಲೆ ಕರಿಬೇವನ್ನು ಹೆಚ್ಚು ಹಾಕಿದೆ. ಸೊ ಅದು ಎಲ್ಲ ಫ್ರೈ ಆದಮೇಲೆ ಒಂದು 3/4 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡೆ. ಸೊ ಜೀರಿಗೆನೂ ಎಲ್ಲ ನೀಟಾಗಿ ಫ್ರೈ ಆಯಿತು. ಅದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಖಾರ ಬಿಡಬೇಕು ಹಸಿಮೆಣಸು. ಸೊ ಅಲ್ಲಿವರೆಗೂ ಒಂದು 1 ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡೆ. ಇವಾಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಸೊ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಯೆಲ್ಲೋಯಿಶ್ ಬರಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ದೊಡ್ಡದಾಗೆ ಹೆಚ್ಚಿಟ್ಕೊಂಡಿದ್ದೆ, ಸಣ್ಣದೇನು ಹೆಚ್ಚಿಟ್ಕೊಂಡಿರಲಿಲ್ಲ. ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇರೋ ಅಂಥದ್ದು. ಸೊ ಟೊಮೆಟೊ, ಈರುಳ್ಳಿ ಆಮೇಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ಆ್ಯಡ್ ಮಾಡೋದು ಎಲ್ಲ ತರಕಾರಿನೇನು ಹೆಚ್ಚಿಟ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ತರಕಾರಿನೆಲ್ಲ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡೆ, ತರಕಾರಿಗೆ ಉಪ್ಪು ಹಿಡೀಲಿ ಅಂಥೇಳಿ 1-1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ನಾನಿವಾಗ ಮನೇಲಿ 4 ಜನ ಇರೋದ್ರಿಂದ 1.5 ಅಷ್ಟು ಜಾಮೂನ್ ಕಪ್ಪಲ್ಲಿ ಶಾವಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಶಾವಿಗೆಗೆ ರವೆ ಥರ ಅಲ್ಲ, ಅಂದರೆ 1:2 ಹಾಕೋಕ್ಕಾಗಲ್ಲ. ಶಾವಿಗೆಗೆ ಸ್ವಲ್ಪ 1:2.5 ನಾನು ನೀರು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಅಷ್ಟು ಇವಾಗ 1.5 ಕಪ್ ಶಾವಿಗೆಗೆ ನಾನು ಹಾಕ್ತಿರೋದು ಒಂದು 4 ಜಾಮೂನ್ ಬೌಲಷ್ಟು ವಾಟರ್ನ, 4 ಜಾಮೂನ್ ಬೌಲ್ಸ್ ಆಫ್ ವಾಟರ್ನ ಇವಾಗ ಹಾಕ್ತಾ ಇರೋ ಅಂಥದ್ದು. ಸೊ ನೀರು ಕುದೀತಾ ಇದೆ, ಆಲ್ಮೋಸ್ಟ್ ತರಕಾರಿ ಎಲ್ಲ ಬೆಂದಿದೆ. ಸೊ ಇನ್ನೊಂದು ಸತಿ ಕೈ ಆಡಿಸ್ಬಿಟ್ಟು ಇವಾಗ ನಾನು ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಸೇಮಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶಾವಿಗೆನ ಆ್ಯಡ್ ಮಾಡಾದಮೇಲೆ ಒಂದು ಸ್ವಲ್ಪ ನೀಟಾಗಿ ಅದನ್ನು ಫುಲ್ಲು ಕಲಿಸ್ಕೊಳ್ತಾ ಇದ್ದೀನಿ, ಅಥವಾ ಮಿಕ್ಸ್ ಮಾಡ್ತಾ ಇರೋ ಅಂಥದ್ದು. ಸೊ ಮಿಕ್ಸೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಾನು ಅದನ್ನು ಮುಚ್ಚಿಟ್ಟೆ ಬೇಯೋಕ್ಕೆ. ಸೊ ಅದು ಬೇಯೋವರೆಗೂ ಅಂಥೇಳಿ ಸ್ವಲ್ಪ ಟೊಮೆಟೊ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಕುಕ್ಕರ್ಗೆ ಒಂದು ಅರ್ಧದಿಂದ ಮುಕ್ಕಾಲಷ್ಟು ಬೇಳೆನ ಹಾಕ್ಕೊಂಡೆ. ಆಮೇಲೆ ಒಂದು 4 ಟೊಮೆಟೊನ ಹಿಂಗೆ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಜಾಮೂನ್ ಬೌಲಲ್ಲಿ ಒಂದು 2 ಬೌಲಷ್ಟು ನೀರು ಹಾಕ್ಕೊಂಡೆ. ಸೊ ನೀರೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಅದನ್ನು ಬೇಯಿಸೋಕ್ಕಿಡೋದು. ಸೊ ಇವತ್ತು ಈ ಸಾರು ನಾನು ಇಬ್ಬರು ಅಕ್ಕಂದರು ಒಂದು 2-3 ವೆರೈಟಿಯಲ್ಲಿ ಟೊಮೆಟೊ ಸಾರನ್ನು ಮಾಡ್ತಾರೆ. ಬಟ್ ನನಗಿವತ್ತು ನಮ್ಮೂರಿನ ಲಕ್ಷ್ಮೀ ಹೆಬ್ಬಾರ್ ಅಂತ, ಸೊ ಅವರು ನಮ್ಮ ಪಕ್ಕದ ಮನೇಲಿದ್ದರು. ಸೊ ನಾವು ಯಾವಾಗಲೂ ಲಕ್ಷ್ಮೀ ಮಾಮಿ ಅಂತ ಕರಿತಾ ಇದ್ದಿದ್ದವ್ರನ್ನ. ಸೊ ಅವ್ರದ್ದು ನೆನಪಾಯಿತು, ಅವ್ರು ಹೆಂಗೆ ಸಾರು ಮಾಡ್ತಿದ್ರು ಅಂಥೇಳಿ. ಸೊ ಹಾಗಾಗಿ ಅವ್ರ ನೆನಪಲ್ಲಿ ಇವತ್ತು ನಾನು ಅವ್ರು ಮಾಡೋ ಥರ ಸಾರು ಮಾಡ್ತಾ ಇರೋದು. ಸೊ ಇವಾಗ ಬೇಳೆನ ಮತ್ತು ಟೊಮೆಟೊನ ಅರಿಶಿನ ಮತ್ತು ಹಿಂಗೆ ಹಾಕಿ ಬೇಯಿಸೋಕ್ಕಿಟ್ಟಿದ್ದೀನಿ. ಸೈಡಲ್ಲಿ ಕಾಲಿಫ್ಲವರ್ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಈ ಕಡೆ ನೋಡ್ತಾ ಇರೋ ಹಾಗೆ ನಂದು ಶಾವಿಗೆ ಬಾತು ಆಲ್ಮೋಸ್ಟ್ ರೆಡಿ ಆಗಿದೆ.
ಸೊ ಆಲ್ಮೋಸ್ಟ್ ನೀರೆಲ್ಲ ಆವಿಯಾಗಿದೆ, ಶಾವಿಗೆ ಕೂಡ ಬೆಂದಿದೆ. ಇದಕ್ಕೆ ಫೈನಲ್ ಟಚಪ್ ಅಂಥೇಳಿ ಆ್ಯಸ್ ಯೂಶ್ವಲ್ ನಂದು ಕೊರಿಯಾಂಡರ್ ಇದು ಸೊಪ್ಪನ್ನು ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡೆ. ನಾನು ಸ್ವಲ್ಪ ಯಾವಾಗಲೂ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ. ಮುಂಚೆ ಸಕ್ಕರೆ ತಿಂತಿರುವಾಗ ಸಕ್ಕರೆ ಹಾಕ್ತಾಯಿದ್ದೆ, ಬಟ್ ಇವಾಗ ಸಕ್ಕರೆ ತಿಂದೇ ಇರೋ ಕಾರಣ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕಲಿಸ್ಕೊಂಡೆ. ಸೊ ನಂದು ಶಾವಿಗೆ ಬಾತ್ ರೆಡಿ ಆಯಿತು. ಇವಾಗ ಲಂಚ್ಗೆ ನಾನು ಪ್ರಿಪೇರ್ ಮಾಡ್ತಾ ಇರೋದು, ಒಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ ಸಾರಿಗೆ ಅಂಥೇಳಿ, ಇನ್ನೊಂದು ಕಡೆ ಆಲೂಗೋಬಿ ಪಲ್ಯ ಮಾಡ್ಕೊಂಡು ಬಿಡೋಣ ಅಂಥೇಳಿ ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿರೋ ಹಂಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಸೊ ಜೀರಿಗೆನೂ ಫ್ರೈ ಆಗೋವರೆಗೂ ಕುಕ್ಕರ್ ರೆಡಿ ಆಯಿತಾ ಅಂತ ನೋಡ್ತಾ ಇದ್ದೆ, ಬಟ್ ಅದನ್ನು ಆರಿರಲಿಲ್ಲ. ಸೊ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಮೇನ್ ಥಿಂಗ್ ಮಾಡಬೇಕಾಗಿರೋದು, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ. ಆಮೇಲೆ ಒಂದು 2ರಿಂದ 3 ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಬೆಳ್ಳುಳ್ಳಿ ಅದು ಸ್ವಲ್ಪ ರೆಡಿಶ್ ಅಥವಾ ಬ್ರೌನಿಷ್ ಅಂದ್ರೂ ಆಗೋಲ್ಲ, ಸೊ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಟರ್ನ್ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಸೊ ಆ ಈರುಳ್ಳಿ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಒಂದು 2ರಿಂದ 3 ನಿಮಿಷ ಆದರೂ ನೀವು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಒಂದು ಸ್ವಲ್ಪ ಬ್ರೌನಿಷ್ ಕಲರಿಗೆ ತಿರುಗಿದವಾಗ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಆ್ಯಡ್ ಮಾಡಿದ್ದು ಪೊಟ್ಯಾಟೋನ, ಅದು ಸಿಪ್ಪೆ ಸುಲಿದಿದ್ದೀನಿ ಪೊಟ್ಯಾಟೋದು. ಸೊ ಹಾಗಾಗಿ ಪೊಟ್ಯಾಟೋನ ಆ್ಯಡ್ ಮಾಡಿಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ನೀವು ಕಂಟಿನ್ಯೂಯಸ್ ಅದನ್ನು ಫ್ರೈ ಮಾಡಬೇಕು. ಅದು ತಳಕ್ಕೆ ಹತ್ತಬಾರ್ದು ಪೊಟ್ಯಾಟೊ. ಯೂಶ್ವಲಿ ಈ ಥರದ ಬಾಣಲಿಯಲ್ಲಿ ಹತ್ತಲ್ಲ, ಕೆಲವೊಂದು ಬಾಣಲಿಯಲ್ಲಿ ತಳಕ್ಕೆ ಹತ್ತುತ್ತೆ. ಸೊ ಹಾಗಾಗಿ ನಾನು 2 to 3 ಮಿನಿಟ್ಸ್ ಕಂಟಿನ್ಯೂಯಸ್ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೆ, ಅಂದರೆ ಸ್ಟಿರ್ ಮಾಡ್ತಾಯಿದ್ದೆ. ಸೊ ಪೊಟ್ಯಾಟೊ ಒಂದು ಅರ್ಧ ಬೆಂದಿದೆ ಅಂತಾಗುವಾಗ ನೀವು ಹೆಚ್ಚಿಟ್ಕೊಂಡಿರೋ ಕಾಲಿಫ್ಲವರನ್ನು ಆ್ಯಡ್ ಮಾಡಬೇಕು. ಸೊ ನಾನಿವತ್ತು ಒಂದು 2ರಿಂದ 3 ಪೊಟ್ಯಾಟೊ ಯೂಸ್ ಮಾಡಿದೆ ಸಣ್ಣ ಸಣ್ಣದು. ಆಮೇಲೆ ಒಂದು ಫುಲ್ ಕಾಲಿಫ್ಲವರನ್ನು ಹಾಕಿ ಇವತ್ತು ಆಲೂ ಗೋಬಿ ಡ್ರೈ ಪಲ್ಯ ಮಾಡಿದ್ದು. ಸೊ ಆಲೂ ಬೆಂದಮೇಲೆ ಫುಲ್ ಗೋಬಿನ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನೇನು ಮಸಾಲೆ ಅಂತ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಸಾಲ್ಟ್ ಹಾಕಿದೆ, ಆಮೇಲೆ 1.5 ಸ್ಪೂನ್ ಸಾಲ್ಟ್ ಹಾಕಿದೆ, ಆಮೇಲೆ 1 ಸ್ಪೂನ್ ಅಷ್ಟೇ ಚಿಲ್ಲಿ ಪೌಡ್ರ್ ಹಾಕಿದೆ. ಯಾಕಂದರೆ ಚಿಲ್ಲಿ ಪೌಡ್ರ್ ಜಾಸ್ತಿ ಆಗಿಬಿಟ್ರೆ ಖಾರ ಆದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಕಮ್ಮಿನೇ ಹಾಕಿದ್ದೀನಿ. ಬೇಕಿದ್ರೆ ಇದಕ್ಕೆ ನೀವು ಗರಂ ಮಸಾಲ ಹಾಕ್ಬೋದು, ಇಲ್ಲಾರೆ ಮ್ಯಾಗಿದು ಮ್ಯಾಜಿಕ್ ಮಸಾಲ ಅಂತ ಬರುತ್ತೆ ಅದನ್ನು ಹಾಕ್ಬೋದು. ಅಂದರೆ ಮಸಾಲೆ ತಿನ್ನೋರಿಗೆ ಇಷ್ಟ ಇದ್ದರೆ ಸೊ ಅದನ್ನು ಹಾಕ್ಬೋದು. ಸೊ ಇವಾಗ ಅದನ್ನು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಸೊ ಸಾರಿಗೆ ಕುಕ್ಕರ್ ಆರಿದೆ. ಸೊ ಸಾರಿಗೆ ನಾನಿವತ್ತು ಹಾಕ್ತಾಯಿರೋದು 1/4 ಬಟ್ಲದಷ್ಟು ಕೊಬ್ಬರಿ, ಆಮೇಲೆ 2 ಬೇಯಿಸಿದ್ದು ಟೊಮೆಟೊ, ಅದೇ ಕುಕ್ಕರಲ್ಲಿ ಇಟ್ಟಿದ್ದಲ್ಲ ಅದರಿಂದ 2 ತೆಗೆದು ಇದಕ್ಕೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕಿದೆ ರುಬ್ಬಕ್ಕೆ ಅಂತ. ಸೊ ಸಾರಿನ ಪೌಡ್ರು ನಾನು ಯೂಶ್ವಲಿ ಹೊರಗಡೆನೇ ತರೋದು, ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಸಾರಿನ ಪೌಡ್ರು ರೆಡಿ ಇತ್ತು. ಸೊ ಅದನ್ನು ನಾನು 1.5 ಸ್ಪೂನಷ್ಟು ಸಾರಿನ ಪೌಡ್ರ್ ಹಾಕಿದೆ. ಆಮೇಲೆ ನೀರು ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿದೆ. ಸೊ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಬಾಣಲಿಗೆ ಉಳಿದಿರೋ ಬೇಳೆ ಮತ್ತು ಟೊಮೆಟೊನೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇವಾಗ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಮಸಾಲೆ ಎಲ್ಲ ಆ್ಯಡ್ ಮಾಡಿ ನಿಮಗೆ ಸಾರಿನ ಥಿಕ್ನೆಸ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ನೀರು ಹಾಕ್ಕೊಳ್ಳೋ ಅಂಥದ್ದು. ಸೊ ನನಗೆ ಸಾರು ಅನ್ನಕ್ಕೆ ಅಂತಾದರೆ ಸ್ವಲ್ಪ ನಾನು ದಪ್ಪನೇ ಮಾಡ್ತೀನಿ, ಕುಡಿಯೋದು ಅಂತಾದರೆ ಸ್ವಲ್ಪ ತೆಳು ಇದ್ರೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಪೇಸ್ಟ್ ಎಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ರುಚಿಗೆ ಅಂಥೇಳಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನು. ಸೊ ನಾನು ಉಪ್ಪು ಯೂಶ್ವಲಿ ಕಮ್ಮಿನೇ ಹಾಕೋದು, ಯಾಕಂದರೆ ಜಾಸ್ತಿ ಉಪ್ಪು ಆದ್ರೂ ಕಷ್ಟ ಆಗುತ್ತೆ. ಕಮ್ಮಿ ಉಪ್ಪಿದ್ರೆ ಅಟ್ಲೀಸ್ಟ್ ನೀವು ಉಪ್ಪು ಹಾಕ್ಕೊಂಡು ತಿನ್ಬೋದು, ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಕಡಿಮೆನೇ ಉಪ್ಪು ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ಇವಾಗ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಗ್ಯಾಸ್ ಮೇಲೆ ಇಡ್ತೀನಿ ಕುದಿಯೋಕ್ಕೆ ಅಂಥೇಳಿ. ಸೊ
ಗ್ಯಾಸ್ ಮೇಲೆ ಇಡೋ ಮುಂಚೆ ನಾನು ಅದಕ್ಕೆ ಹಾಕೋದು. ಸೊ ಯೂಶ್ವಲಿ ಕೆಲವೊಬ್ಬರು ಕುದೀತಾನೆ ಎಲ್ಲ ಐಟಮ್ಸ್ ಹಾಕ್ತಾರೆ, ಬಟ್ ನಾನು ಎಲ್ಲ ಹಾಕ್ಬಿಟ್ಟು ಕುದ್ಸೋಕೆ ಇಟ್ಬಿಡ್ತೀನಿ, ಯಾಕಂದರೆ ಒಂದು ಕೆಲಸ ಮುಗ್ದೋಗುತ್ತೆ, ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ ಅಂಥೇಳಿ. ಸೊ ಇವಾಗ ನಾನು ಕರಿಬೇವನ್ನು ಹಾಕಿದೆ. ಸೊ ಕರಿಬೇವು ಐದರ್ ನೀವು ಈ ಥರ ಹಾಕ್ಬೋದು ಕುದಿಯೋವಾಗ, ಇಲ್ಲಾದರೆ ಸಪ್ರೇಟಾಗಿ ಒಗ್ಗರಣೆ ಕೊಡುವಾಗ್ಲೂ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ಬೋದು. ಸೊ ನಾನು ಸಾರಿಗೆ ಇವತ್ತೇನು ಒಗ್ಗರಣೆ ಕೊಡ್ತಾಯಿಲ್ಲ, ಸೊ ಹಾಗಾಗಿ ಈ ಥರ ಹಾಕಿದೆ, ಕರಿಬೇವು ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ ಬಿಟ್ಟೆ. ಸೊ ಅದು ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಬಾಯ್ಲ್ ಆಗ್ತಾ. ಸೊ ಬಾಯ್ಲ್ ಆಗ್ತಾ ಇದ್ದಂಗೆ ಸ್ವಲ್ಪ ನಾನು ಮತ್ತೆ ಜಾಗ್ರಿ ಪೌಡ್ರನ್ನ ಹಾಕಿದ್ದೀನಿ, ಬೆಲ್ಲದ ಪೌಡ್ರು. ಸೊ ಅದು ಬೆಲ್ಲ ಮ್ಯಾಂಡೇಟ್ರಿ, ಬೇಕೇ ಬೇಕು ನನಗೆ ಸಾರು ಮತ್ತು ಸಾಂಬಾರಲ್ಲಿ. ಸೊ ಆಮೇಲೆ ಒಂದು ಸೀಕ್ರೆಟು ಲಕ್ಷ್ಮೀ ಮಾಮಿ ಮಾಡ್ತಿದ್ದಿದ್ದು ಅಂದರೆ ಫ್ರೆಶ್ ಬೆಣ್ಣೆನ ಸಾರಿಗೆ ಹಾಕ್ತಾಯಿದ್ರು, ಅದು ಬೇರೆಯೇ ರುಚಿ ಕೊಡುತ್ತೆ ಅಂತ ಹೇಳೋರು. ಮಾತ್ರ ತುಂಬ ಚೆನ್ನಾಗೂ ಇರೋದು ಸಾರು ಹಾಗೆ ಕುಡಿಯೋಕ್ಕೆ. ಸೊ ಅದೇ ನೆನಪಾಗಿ ಇವತ್ತು ನಾನು ಟೊಮೆಟೊ ಸಾರು ಮಾಡಿದ್ದು. ಸೊ ಬೆಣ್ಣೆನೂ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ದೆ, ಒಳ್ಳೆ ಪರಿಮಳ ಬರೋವರೆಗೂ ಕುದಿಸಿದ್ದೀನಿ ಸಾರನ್ನು. ಸೊ ಇವತ್ತಿನ ನನ್ನ ಲಂಚ್ ಮತ್ತು ಡಿನ್ನರ್ ಅನ್ನ, ಟೊಮೆಟೊ ಸಾರು, ಡ್ರೈ ಆಲೂಗೋಬಿ ಪಲ್ಯ, ಸೇಮಿಯಾ ಮತ್ತು ಫ್ರೂಟ್ಸ್. ಸೊ ಇದು ನನ್ನ ಲಂಚ್ ಮತ್ತು ಡಿನ್ನರ್ ಆಫೀಸ್ಗೆ. ಇದು ಇವತ್ತಿನ ನನ್ನ ಆಫೀಸ್ ವೇರ್. ಪ್ಲೀಸ್ ಎಲ್ಲರೂ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಫಾರ್ ದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಮತ್ತೆ ಸಿಗ್ತೀನಿ.